ಈ ಬಾಡಿಗೆ ಬರಂತ ಒಂದು ಕೆಫೆನ್ಸ್ ಗಳು ಬಂದ್ರಿಂದ ಬಾಡಿಲಿ ಏನ್ ತರ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ, ಯಾರು ಕೆಫೆನ್ ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ಬಂದ್ಬಿಟ್ಟು ನಿದ್ರೆ ಬಂದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಇವ್ರಿಗೆ ಬಂದ್ಬಿಟ್ಟು ಡಿಸ್ಟರ್ಬೆನ್ಸ್ ಸ್ಲೀಪ್ ಅಂತ ಹೇಳ್ತಾರೆ. ಇವ್ರಿಗೆ ನಿದ್ರೆ ಬಂದು ಸರಿಯಾಗಿ ಬರಲ್ಲ. ಬೇಕಾದ್ರೆ ಚೆಕ್ ಮಾಡಿ, ಈ ಗ್ರೂಪ್ ಬರೋಕ್ಕಿಂತ ಮುಂಚೆ ನನಗೆ ಲೇಟ್ ನೈಟ್ ಆಗಿ ನಿದ್ರೆ ಬರ್ತಾ ಇತ್ತು, ಮತ್ತೆ ನಿದ್ರೆ ಮಾಡಿದ್ರು ಕೂಡ ಮಧ್ಯದಲ್ಲಿ 2 ಸರಿ 3 ಸರಿ ಎಚ್ಚರ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಇದು ಕೆಫೆನ್ ಬಾಡಿಗೆ ಜಾಸ್ತಿ ಬಂದಾಗ ಆಗ್ತಾರಂತ ಅನುಭವಗಳು. ಇದ್ರ ಜೊತೆಗೆ ಬಂದು ಪದೇ ಪದೇ ಜಾಸ್ತಿ ಯೂರಿನ್ ಏನಾದ್ರೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೆಫೆನ್ ಅಂಶ ಬಂದು ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಸೊ ಇದು ಕೂಡ ಒಂದು ಸಿಂಟಮ್ಸ್ ಇರುತ್ತೆ. ಇದ್ರ ಜೊತೆಗೆ ಬಂದು ನಮ್ಗೆ ಯಾವಾಗ್ಲೂ ಕೂಡ ಒಂಥರ ಆಲಸ್ಯತನ ಫೀಲಿಂಗ್. ಆಲಸ್ಯ ಅಂತಂದ್ರೆ ಕೆಲ್ಸಗಳು ಇದ್ರು ಇಲ್ಲ ಏನೇ ಇದ್ರು ಕೂಡ ಅದನ್ನ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಒಂಥರ ಬೇಜಾರುತ್ತಲ್ಲ, ಒಂಥರ ಏನೋ ಒಂಥರ ಆದ್ಮೇಲೆ ಮಾಡೋಣ ಅನ್ನೋ ಒಂದು ಉದಾಸೀನದಲ್ಲೇನೆ ಜಾಸ್ತಿ ಬದುಕ್ತಾ ಇರ್ತೀವಿ. ಬೇಕಾ ಚೆಕ್ ಮಾಡಿ, ಇದೆಲ್ಲನೂ ಕೂಡ ಬಿಫೋರ್ ಲೈಫ್ ಅಲ್ಲಿ ನಾವೇನು ಈ ಗ್ರೂಪ್ ಬರೋಕ್ಕಿಂತ ಮುಂಚೆ ನಮ್ಮ ಎಲ್ಲರ ಆಟಿಟ್ಯೂಡ್ ಈ ತರನೇ ಇರ್ತಾ ಇತ್ತು. ಕಾರಣ ಏನು, ನಾವು ಯಾವಾಗ್ಲೂ ಕೂಡ ನಾವು ಈ ತರದ ಒಂದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವು. ಕಾಫಿ ಟೀಗಳನ್ನ ಕುಡಿತಾ ಇದ್ದೋ, ಇದು ಮಾಡ್ತಾ ಇದ್ವು. ಬಟ್ ಆ ತರದ ಕೆಫೆನ್ಸ್ ಗಳು ನೀವು ಬಾಡಿಗೆ ಕೊಟ್ಟಾಗ ನೋಡಿ, ಇದ್ರದ್ದು ಎನರ್ಜಿ ಬಂದ್ಬಿಟ್ಟು ಬಾರಿ ಕಡಿಮೆ ಟೈಮ್. ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಬೆಳಗ್ಗೆ ಎದ್ದಾಗ ಒಂದು ಕಾಫಿ ಕುಡಿತು ಅಂತ ಹೇಳಿದ್ರೆ, ಯಾರೆಲ್ಲ ಬಿಫೋರ್ ಈ ಗ್ರೂಪ್ ಬರೋಕ್ಕಿಂತ ಮುಂಚೆ ಒಂದು ನಾಷ್ಟ ಮಾಡ್ತಾ ಇದ್ದಂಗೆ ನಾಷ್ಟದ ಹಿಂದೆನೆ ಬಂದ್ಬಿಟ್ಟು ಒಂದು ಕಾಫಿನೋ ಟೀನೋ ಕುಡಿತಾ ಇದ್ರಿ? ನಾನಂತೂ ಕುಡಿತಾ ಇದ್ದೆ. ಯಾಕೆ ಹೇಳಿ, ನಮ್ಗೆ ಆಗ್ಲೇ ಆ ಎನರ್ಜಿ ಬಂದ್ಬಿಟ್ಟು ಲೋ ಆಗ್ತಾ ಇತ್ತು, ಮತ್ತೆ ಕಾಫಿ ಬೇಕು ಟೀ ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಕಾಫಿ ಟೀಗಳನ್ನ ನೋಡಿ ಬೇಕಾದ್ರೆ 1 hour ಬಿಟ್ಟು ಬೇಕಾದ್ರೆ ಕುಡಿಯೋಣ ಅಂತ ಅನಿಸ್ತಾ ಇರ್ತದೆ. ಯಾಕೆ ಅದ್ರಲ್ಲಿ ಇರೋಂಥ ಎನರ್ಜಿ ಅಷ್ಟೇ ಟೈಮೇ ನಮ್ಮನ್ನ ಬಂದು ಕೆಪಾಸಿಟಿ ತಡೆಯುವಂಥದ್ದು. ಬಟ್ ಈ ತರದ್ದು ಕೆಫೆನ್ಸ್ ಗಳನ್ನ ನಾವು ಯಾವಾಗ ಅಧಿಕವಾಗಿ ಕೊಡ್ತಾ ಇರ್ತೀವಿ